ಹಲೋ ನಮಸ್ತೆ ಎಲ್ರಿಗೂ. ಈ ವಿಡಿಯೋ ಬಂದ್ಬಿಟ್ಟು ಮೆಡಿಕಲ್ ಪ್ರೊಫೆಷನಲ್ಸ್ಗೆ, ಡಾಕ್ಟರ್ ಆಗಿರ್ಬೋದು, ಫಾರ್ಮೆಡಿಕಲ್ಸು, ನರ್ಸಸ್ಸು, ಫಿಸಿಯೋಥೆರಪಿಸ್ಟು, ಫಾರ್ಮಸಿಸ್ಟು ಇವರೆಲ್ಲ ಇಲ್ಲಿ ಬಂದು UAE ಕೆಲಸ ಮಾಡಬೇಕು ಅಂತಂದರೆ ಯಾವ ಥರ ಎಕ್ಸಾಮ್ ಬರೀಬೇಕು ಅಂತ ಹೇಳ್ತೀನಿ. ಫಸ್ಟ್ ಬಂದ್ಬಿಟ್ಟು DOH ಅಂತಂದರೆ ಡಿಪಾರ್ಟ್ಮೆಂಟ್ ಆಫ್ ಹೆಲ್ತ್. ಈ ಲೈಸೆನ್ಸ್ ತೊಗೊಂಡ್ರೆ ನಾವು ಅಬು ದುಬೈಲಿ ಕೆಲಸ ಮಾಡ್ಬೋದು. DH ಎಕ್ಸಾಮ್ ಬರೆದ್ರೆ ಅದು ದುಬೈಯಲ್ಲಿ ಕೆಲಸ ಮಾಡ್ಬೋದು. ಮತ್ತು ಇನ್ನೊಂದು ಬರುತ್ತೆ MOH ಅಂತೇಳಿ. MOH ಬರೆದ್ರೆ ನಾವು ಶಾರ್ಜಾದಲ್ಲಿ ಕೆಲಸ ಮಾಡ್ಬೋದು. MOH ಬರೆದು ನಾವು ಬೇಕಾದ್ರೆ ಅದನ್ನು ಒಂದು ವರ್ಷ ಕೆಲಸ ಆದಮೇಲೆ ನಾನೇನಾದರೂ ದುಬೈಯಲ್ಲಿ ಕೆಲಸ ಮಾಡಬೇಕು, ಅಬುದಾಬಿಲಿ ಕೆಲಸ ಮಾಡಬೇಕು ಅಂತ ಏನಾದರೂ ನಾವು ಇಷ್ಟಪಟ್ಟರೆ ನಾವು MOHನ ಕನ್ವರ್ಟ್ ಮಾಡ್ಬೋದು. ಅದಕ್ಕೊಂದು ಫೀಸ್ ಇರುತ್ತೆ, ಫೀಸ್ ಕಟ್ಟಿ ಅದನ್ನು ನಾವು ಕನ್ವರ್ಟ್ ಮಾಡ್ಬೋದು. ಎಲ್ಲ ಆದಮೇಲೆ ಮತ್ತು ಮಿನಿಮಮ್ 2 ವರ್ಷ ಎಕ್ಸ್ಪೀರಿಯೆನ್ಸ್ ಇರಲೇಬೇಕು ಇದಕ್ಕೆ. ಯಾಕೆ ಅಂತಂದರೆ ಇಲ್ಲಿ ಎಕ್ಸ್ಪೀರಿಯೆನ್ಸ್ ಕೇಳುತ್ತೆ, ಮ್ಯಾಂಡೇಟ್ರಿ ಎಕ್ಸ್ಪೀರಿಯೆನ್ಸ್ 2 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇರಬೇಕು. 150 ಬೆಡ್ ಆಗಿರ್ಬೋದು, 100 ಬೆಡ್ ಆಗಿರ್ಬೋದು, ಅದು ಎಲಿಜಿಬಲ್ ಇರಬೇಕು. ಆ್ಯಕ್ಚುಲಿ ನಾವು ಡಾಟಾ ಫ್ಲೋ ಮಾಡಿಸಿದ್ಮೇಲೆ ಆ ಡಾಟಾ ಫ್ಲೋಗೆ ಅವರು ರೆಸ್ಪಾಂಡ್ ಮಾಡಬೇಕು. ಈಗ ಡಾಟಾ ಫ್ಲೋ ಮಾಡಿಸ್ಬೇಕಾದ್ರೆ ಅದನ್ನೆಲ್ಲ ಕೇಳ್ತಾರೆ, ಎಕ್ಸ್ಪೀರಿಯೆನ್ಸ್ ಎಲ್ಲಿ ಮಾಡಿದಿರಿ ಅದೆಲ್ಲ ಕೇಳ್ತಾರೆ. ಅದನ್ನು ನೀವು ನೋಡ್ಕೋಬೇಕಾಗ್ತದೆ. ಮತ್ತು ಅದು ಬಿಟ್ಟು ಇನ್ನೂ ಬೇರೆ ಇನ್ಫಾರ್ಮೇಷನ್ ಬೇಕಿದ್ರೆ ನಾನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.